ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಆಯುರ್ವೇದದ ಬಳ್ಳಿಯ ಬಗ್ಗೆ ಅಥವಾ ಗಿಡದ ಬಗ್ಗೆ ನೋಡೋಣ. ಇದರ ಹೆಸರು ಮಂಗರವಳ್ಳಿ ಅಂತ ಕರೀತಾರೆ. ಇದೊಂದು ಬಳ್ಳಿಯ ಜಾತಿಯ ಗಿಡ. ಇದರ ವೈಜ್ಞಾನಿಕ ಹೆಸರು ಅಥವಾ ಸೈಂಟಿಫಿಕ್ ನೇಮ್ ಅನ್ನೋದು ಸಿಸ್ಸಸ್ ಕ್ವಾಡ್ರ್ಯಾಂಗ್ಯುಲಾರಿಸ್ ಅಂತ ಬರುತ್ತೆ. ಯಾಕೆ ಅಂದರೆ ಇಲ್ಲಿ ನೋಡ್ಕೊಳ್ಳಿ, ಈ ಬಳ್ಳಿನ ನೀವು ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ನಮ್ಮ ದೇಹದಲ್ಲಿ ಯಾವ ರೀತಿ ಮೂಳೆಗಳು ಒಂದಕ್ಕೊಂದು ಅಂದರೆ ಬೆರಳುಗಳಲ್ಲಿರ್ತಕ್ಕಂಥ ಮೂಳೆಗಳು ಒಂದಕ್ಕೊಂದು ಹೆಂಗೆ ಜಾಯಿನ್ ಆಗಿರ್ತಾವಲ್ಲ, ಅದೇ ರೀತಿ ಇಲ್ಲಿ ಈ ಸ್ಟೆಮ್ ರೀಜನ್ನು ಕೂಡ ಜಾಯಿನ್ ಆಗ್ತಾ ಬಂದಿದೆ. ಹಾಗಾಗಿ ಇದನ್ನು ನಾವು ಬೋನ್ ಸೆಟ್ಟರ್ ಪ್ಲ್ಯಾಂಟ್ ಅಂತಲೂ ಕರಿತೀವಿ. ಮತ್ತು ಇದಕ್ಕೆ ಹಲವಾರು ಹೆಸರುಗಳಿವೆ. ವಜ್ರವಳ್ಳಿ ಅಂತ ಕರೀತಾರೆ, ಸಂದು ಬಳ್ಳಿ ಅಂತ ಕರೀತಾರೆ, ಮತ್ತು ಸಂಸ್ಕೃತದಲ್ಲಿ ಇದನ್ನು ವಜ್ರಾಂಗಿ ಅಂತಲೂ ಕರೀತಾರೆ, ನಲ್ಲೇರು ಅಂತ ಹೇಳ್ತಾರೆ. ಈ ಗಿಡ ಅನ್ನೋದು ಆಯುರ್ವೇದದಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಏನಕ್ಕೆ ಬಳಸ್ತಾರೆ ಅಂದರೆ, ಈಗ ಆಲ್ರೆಡಿ ಹೇಳಿದೆ ನಿಮಗೆ, ಇದನ್ನು ಬೋನ್ ಸೆಟ್ಟರ್ ಅಂತ ಕರೀತಾರೆ ಅಂತ. ಕಾರಣ, ನಮ್ಮ ದೇಹದಲ್ಲಿ ಏನು ಮೂಳೆಗಳು ಮುರಿದಿರ್ತಕ್ಕಂಥ ಸಂದರ್ಭ ಇರುತ್ತೆ ಅಥವಾ ಮೂಳೆಗಳ ಸವೆತ ಅಂತ ಕರೀತೇವಲ್ಲ, ಆ ಎಲ್ಲದಕ್ಕೂ ಕೂಡ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಅಂದರೆ ಇದರ ಆಯುರ್ವೇದದಲ್ಲಿ ಹೆಚ್ಚು ಬಳಸ್ತಾ ಇದ್ರು, ಮೇಯ್ನಾಗಿ ಮೂಳೆ ಆರೋಗ್ಯಕ್ಕೆ. ಮತ್ತು ಇದು ಹಲವಾರು ರೀತಿಯಲ್ಲಿ ನಮ್ಮ ದೇಹಕ್ಕೆ ಒಳ್ಳೆಯದನ್ನು ಮಾಡ್ತಾ ಹೋಗುತ್ತೆ. ಏನು ಅಂದರೆ ಪೇಯ್ನ್ ರಿಲೀಫ್ ಆಗಿ ಕೆಲಸ ಮಾಡುತ್ತೆ, ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ ಇದರಲ್ಲಿ, ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್ಗೂ ಕೂಡ ಮೇಯ್ನಾಗಿ ಕೆಲಸ ಮಾಡುತ್ತೆ. ಸೊ ನೋಡಿ, ಇದೆಲ್ಲ ಏನು ಕಾಣಿಸ್ತಾ ಇದೆ, ಇದರಲ್ಲಿ ಹೂವೂ ಇರುತ್ತೆ, ಎಲೆ, ಮತ್ತು ಇದು ಸ್ಟೆಮ್ ರೀಸನ್ನು, ಇದು ಎಲೆಯ ಭಾಗ ಅಂತ ಕರಿತೀವಿ. ಇದನ್ನು ನಾವು ಏನು ಚಟ್ನಿ ಮಾಡಲಿಕ್ಕೆ ಬಳಸ್ಕೋಬೋದು, ಈ ಭಾಗವನ್ನು ಮತ್ತು ಎಲೆಯನ್ನು. ಯಾರಿಗೆಲ್ಲ ಈ ಮಂಡಿ ನೋವು, ಕತ್ತು ನೋವು, ಕೈಕಾಲು ನೋವು, ಬೆನ್ನು ನೋವು ಮತ್ತು ಸಂಧಿವಾತಗಳು ಅಂತ ಕರಿತೀವಲ್ಲ, ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿಕ್ಕೆ ನಾವು ಯೂಶ್ವಲಾಗಿ ವಾರದಲ್ಲಿ ಒಂದು ಬಾರಿ ಆದರೂ ಈ ಸಸ್ಯವನ್ನು ಬಳಸಿ ಚಟ್ನಿ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕೆ ಅಂದರೆ, ಕೆಲವು ಆಯುರ್ವೇದದಲ್ಲಿ ಇದನ್ನು ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ಯಾಕಂದರೆ ಸದೃಢವಾಗಿರ್ತಕ್ಕಂಥ ಮೂಳೆ ಒಬ್ಬ ಮನುಷ್ಯನಲ್ಲಿ ಚೆನ್ನಾಗಿದ್ರೇ ಆ ಮನುಷ್ಯ ಲವಲವಿಕೆಯಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಗಿಡವನ್ನು ನಾವು ಆಯುರ್ವೇದದಲ್ಲಿ ಹೆಚ್ಚಾಗಿ ಬಳಸ್ತಾ ಇದ್ವಿ. ಮೇಯ್ನಾಗಿ ಬಳಸೋ ಉದ್ದೇಶ ಏನು ಅಂದರೆ, ಮೂಳೆಗಳು ಸ್ಟ್ರಾಂಗ್ ಆಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ. ಜೊತೆಗೆ ಇದು ಮುರಿದ ಮೂಳೆಯನ್ನು ಕೂಡ ಸೇರಿಸುವಂಥ ಗುಣ ಇದಕ್ಕಿದೆ. ಹಾಗಾಗಿ ಇದನ್ನು ಬೋನ್ ಸೆಟ್ಟರ್ ಪ್ಲ್ಯಾಂಟ್ ಅಂತ ಕರಿತೀವಿ. ಮತ್ತು ಕಾಮನ್ ಆಗಿ ಇದು ಎಲ್ಲರೂ ತೊಗೋಬಹುದಾ ಅನ್ನೋದಾದರೆ, ಪ್ರೆಗ್ನೆನ್ಸಿ ವುಮೆನ್ಸು ಮತ್ತು ಮಕ್ಕಳಿಗೆ ಎದೆ ಹಾಲು ಕುಡಿಸ್ತಾ ಇರ್ತಕ್ಕಂಥ ವುಮೆನ್ಸು, ಬ್ರೆಸ್ಟ್ ಫೀಡಿಂಗ್ ವುಮೆನ್ಸ್ ಅಂತ ಕರಿತೀವಲ್ಲ, ಅವರು ಇದನ್ನು ಅವಾಯ್ಡ್ ಮಾಡಬೇಕು. ಜೊತೆಗೆ ಮೆಡಿಕೇಷನ್ಸ್ ತೊಗೊತಾ ಇರ್ತಾರಲ್ಲ ಅಂಥವರು ಕೂಡ ಅವಾಯ್ಡ್ ಮಾಡೋದು ಒಳ್ಳೆಯದು. ಯಾಕಂದರೆ ಈ ಸಸ್ಯ ಏನಿದೆ, ಇದು ಹೆಚ್ಚು ಉಷ್ಣ ಜಾತಿಯ ಸಸ್ಯ. ಅಂದರೆ ಇದನ್ನು ತೊಗೊಳ್ಳೋದ್ರಿಂದ ನಮ್ಮ ಬಾಡಿಯಲ್ಲಿ ಹೀಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ವಾರದಲ್ಲಿ ಒಂದು ಮಟ್ಟಿಗೆ ಅಥವಾ 15 ದಿನದಲ್ಲಿ ಒಂದು ಬಾರಿಯ ಮಟ್ಟಿಗೆ ಬಳಸುವುದು ಒಳ್ಳೆಯದು. ಇದನ್ನು ನಾವೇನು ಮಾಡ್ತೀವಿ, ಈ ಚಿಗುರು ಭಾಗವನ್ನು ನಾವು ತೊಗೋಬೇಕಾಗುತ್ತೆ ಚಟ್ನಿ ಮಾಡಲಿಕ್ಕೆ. ಮೇಲೆ ಇರುತ್ತಲ್ಲ ಚಿಗುರು, ಆ ಚಿಗುರು ಭಾಗವನ್ನು ತೊಗೋಬೇಕು. ಈಗ ನೋಡಿ, ಹಿಂಗೆ ಮುರಿದ್ರೆ ಈ ನಾರು ಥರ ಬರುತ್ತಲ್ಲ, ಆ ನಾರನ್ನು ತೆಗೆದುಬಿಟ್ಟು ಈ ಒಳಗಡೆ ಇರ್ತಕ್ಕಂಥ ಪಲ್ಪ್ ರೀಷನ್ನು ಮತ್ತು ಎಲೆ, ಈ ಎರಡನ್ನೂ ನಾವು ಬಳಸ್ಕೋಬೋದು ಚಟ್ನಿಗೆ. ಸೊ ಇದನ್ನೆಲ್ಲ ನೀಟಾಗಿ ಇದರಲ್ಲಿರ್ತಕ್ಕಂಥ ನಾರೇನಿದೆ ಆ ನಾರನ್ನು ತೆಗಿಬೇಕು. ಸೊ ನೋಡಿ, ನಾರನ್ನು ತೆಗೆದು ಈ ಥರ ಸಿಗುತ್ತೆ ನಮಗೆ. ಈ ಥರ ಸಿಗೋದನ್ನು ನಾವು ಕಂಪ್ಲೀಟಾಗಿ ಬಿಡಿಸ್ಕೊಂಡಿದ್ದಾದಮೇಲೆ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಇದು ಕೆಲವು ಜಾತಿಯದಿದೆ ನೋಡಿ, ಈ ಥರ ಬಿಡಿಸ್ಕೋಬೇಕಾಗುತ್ತೆ ಫುಲ್ಲು. ಇದು ಕೈಗೆ ಏನಾದ್ರು ಡೈರೆಕ್ಟಾಗಿ ಟಚ್ ಆದರೆ ಸ್ವಲ್ಪ ಉರಿ ಬರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀವು ಇದನ್ನು ಕಟ್ ಮಾಡುವಾಗ ಕೈಗೆ ಎಣ್ಣೆ ಹಚ್ಕೋಬೇಕಾಗತ್ತೆ. ಕೊಬ್ಬರಿ ಎಣ್ಣೆನೋ ಅಥವಾ ಹರಳೆಣ್ಣೆನೋ ಯಾವುದಾದ್ರೂ ಒಂದು ಎಣ್ಣೆ ಹಚ್ಕೊಂಡು ಇದನ್ನು ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ. ಈ ಕಟ್ ಮಾಡಿರ್ತಕ್ಕಂಥದ್ದನ್ನು ನಾವು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಯಾವ ರೀತಿ ಅಂತ ನೋಡೋಣ ಬನ್ನಿ. ಈಗ ನೋಡಿ, ಸ್ಟವ್ ಮೇಲೆ ಬಾಣಲೆ ಇಟ್ಟು, ಸೊ ಅದಕ್ಕೆ ಕಡಲೆಬೇಳೆಯನ್ನು ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಜೊತೆಗೆ ಉದ್ದಿನ ಬೇಳೆನೂ ಒಂಚೂರು ಹಾಕ್ಕೊಂಡು ಇದನ್ನು ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ಇವೆರಡೂ ಕಂದು ಬಣ್ಣಕ್ಕೆ ಬರಬೇಕಾಗತ್ತೆ. ಅಲ್ಲಿಯವರೆಗೂ ನಾವು ಇದನ್ನು ರೋಸ್ಟ್ ಮಾಡ್ಕೋಬೇಕು. ಈಗ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಇದೇ ಟೈಮಲ್ಲಿ ಒಂದು ಸ್ವಲ್ಪ
ಬಿಳಿ ಎಳ್ಳು ಹಾಕ್ಕೊಳ್ಳೋಣ. ಇವು ಕೂಡ ಮೂಳೆಗೆ ತುಂಬ ಒಳ್ಳೆಯದು ಮತ್ತು ಇದರಲ್ಲಿ ರಿಚ್ ಸೋರ್ಸ್ ಆಫ್ ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ. ಹಾಗಾಗಿ ಪ್ರತಿದಿನದ ಆಹಾರದಲ್ಲಿ ನೀವು ಡೈರೆಕ್ಟಾಗಿ ಎಳ್ಳನ್ನಾದರೂ ಬಳಸ್ಬೋದು ಅಥವಾ ಎಳ್ಳನ್ನು ಪುಡಿಯನ್ನಾಗಿ ಹಾಕಾದರೂ ಬಳಸ್ಬೋದು. ಮತ್ತು ಇದಕ್ಕೆ ಒಂಚೂರು ಜೀರಿಗೆನ ಹಾಕ್ತೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕಿದ್ದೀನಿ. ಇವೆಲ್ಲವೂ ಕೂಡ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸೊ ನೋಡಿ, ಎಲ್ಲ ಕಂದು ಬಣ್ಣಕ್ಕೆ ಟರ್ನ್ ಆಗ್ತಾಯಿದೆ. ಇದೇ ಸಮಯದಲ್ಲಿ ನಾವು ಖಾರ ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಒಣಮೆಣಸಿನ್ಕಾಯಿ ಒಂದು 5-6 ಹಾಕಿದ್ದೀನಿ ಅಷ್ಟೇ. ನಾವು ಬೇಕಾದ್ರೆ ಖಾರಕ್ಕೆ ತಕ್ಕಂಥ ನಾವು ಅಚ್ಚಕಾರದ ಪುಡಿಯನ್ನು ಕೂಡ ಬಳಸ್ಕೋಬೋದು. ನೋಡಿ, ರೋಸ್ಟ್ ಆಗ್ತಾಯಿದೆ, ಡ್ರೈ ರೋಸ್ಟ್ ಆಯಿತು. ಈಗ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಇದೇ ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ನಾವೇನು ಕಟ್ ಮಾಡಿ ತೊಳೆದಿಟ್ಕೊಂಡಿರ್ತಕ್ಕಂಥ ಬಂಗಾರಬಳ್ಳಿ ಇದೆಯಲ್ಲ, ಅದನ್ನು ಹಾಕಿ ಸ್ವಲ್ಪ ಆಯಿಲನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆದರೆ ತುರಿಕೆ ಅಂತ ಏನು ಬರುತ್ತೆ ಇದರಿಂದ ಅದು ಕಡಿಮೆ ಅವಾಯ್ಡ್ ಆಗುತ್ತೆ. ಅಂದರೆ ಇದರ ಟೇಸ್ಟು ಕೂಡ ಹೆಚ್ಚಾಗುತ್ತೆ. ನೋಡಿ, ಎಣ್ಣೆಯಲ್ಲಿ ಒಂದು ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ ಅದರ ಕಲರ್ ಕೂಡ ಲೈಟಾಗಿ ಚೇಂಜ್ ಆಗುತ್ತೆ. ಇದು ಫುಲ್ ಬಾಡಿಸ್ಕೋಬೇಕು ಇದರಲ್ಲಿ. ಈಗ ನೋಡಿ, ಕಂಪ್ಲೀಟಾಗಿ ಬಾಡಿದೆ ಇದು. ಸೊ ಈಗ ಅದನ್ನು ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿ ಸಪ್ರೇಟ್ ಇಟ್ಕೋಬೇಕು. ಈಗ ನಾವು ಮೊದಲೇ ಏನು ಆಲ್ರೆಡಿ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಸ್ಟವನ್ನು ಈಗ ಮಿಕ್ಸಿ ಜಾರ್ಗೆ ಹಾಕಬೇಕಾಗತ್ತೆ. ಈಗಾಗಲೇ ಡ್ರೈ ರೋಸ್ಟ್ ಮಾಡಿಟ್ಕೊಡ್ತಕ್ಕಂಥ ಇವೆಲ್ಲನೂ ತಣ್ಣಗಾಗಿದೆ. ಈಗೊಂದು ಮಿಕ್ಸಿ ಜಾರ್ಗೆ ತೊಗೊಂಡು ಈ ಜಾರಲ್ಲಿ ಫಸ್ಟ್ ಈ ಕಾಳುಗಳನ್ನ ನಾವು ಹಾಕಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಪೌಡ್ರ್ ಮಾಡಿ ಈಗ ಇದಕ್ಕೆ ನಾವು ಬೆಳ್ಳುಳ್ಳಿ ಮತ್ತು ನಾವೇನು ರೋಸ್ಟ್ ಮಾಡ್ಕೊಂಡು ಇಟ್ಕೊಳ್ಳೋದಲ್ಲ ಅದು ಮತ್ತು ಹುಣಸೆ ಹಣ್ಣು ನೆನೆಸಿಟ್ಕೊಂಡು ಅದನ್ನು ಹಾಕ್ಕೋಬೇಕಾಗತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಮಿಕ್ಸಿ ಮಾಡಿಕೊಂಡು ನಾವೇನು ಮಂಗರವಳ್ಳಿ ಚಟ್ನಿ ಅಂತ ಹೇಳಿದ್ವಲ್ಲ, ಸೊ ಅದು ರೆಡಿ ಆಗುತ್ತೆ. ನೋಡಿ, ಮಂಗಳವಳ್ಳಿ ಚಟ್ನಿ ರೆಡಿ ಆಯಿತು. ಸೊ ಇದನ್ನ ವಾರದಲ್ಲಿ ನೀವು ಒಂದು ಬಾರಿ ಅದನ್ನು ಮಾಡಿಕೊಂಡು ಫ್ರಿಜ್ಜಲ್ಲಿಟ್ಟು ಪ್ರತಿದಿನ ಬಳಸೋದ್ರಿಂದನೂ ದೇಹಕ್ಕೆ ಬೇಕಾಗಿರತಕ್ಕಂಥ ಕ್ಯಾಲ್ಶಿಯಮ್ಮು, ಮಿನರಲ್ಸ್ ಇವೆಲ್ಲ ಕೂಡ ದೇಹಕ್ಕೆ ಸಿಗೋದ್ರಿಂದ ಆರೋಗ್ಯವನ್ನು ಕೂಡ ನಾವು ಕಾಪಾಡ್ಕೋಬೋದು. ಧನ್ಯವಾದಗಳು.